ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ದುಬೈನಲ್ಲಿ ಬಳ್ಳಾರಿ ಶಾಸಕ ಭರತ್ ಲಾಕ್ ಹಿನ್ನೆಲೆ ದುಬೈನಿಂದ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಶಾಸಕರು. ದುಬೈನಲ್ಲಿ ಸುರಕ್ಷಿತವಾಗಿದ್ದೀನಿ, ಆತಂಕ ಬೇಡ, ನಾನು ನನ್ನ ಕುಟುಂಬ ಸುರಕ್ಷಿತವಾಗಿದೆ, ಯಾವುದೇ ಅಪಾಯ ಇಲ್ಲ ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ಸಾವಿರಾರು ಜನ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಿಸಿದ್ದಾರೆ. ಬಳ್ಳಾರಿಯ 35 ಪ್ರವಾಸಿಗರು ಸುರಕ್ಷಿತ ಸ್ಥಳದಲ್ಲಿದ್ದೀವಿ. ಸರ್ಕಾರದ ಕಡೆಯಿಂದಲೂ ಕೂಡ ಎಲ್ಲ ವ್ಯವಸ್ಥೆ ಆಗಲಿದೆ. ದುಬೈನಲ್ಲಿ ವಿಮಾನ ಹಾರಾಟ ಆರಂಭ ಆದ ನಂತರ ವಾಪಸ್ ಆಗ್ತೀವಿ ಅಂತ ಶಾಸಕ ಭರತ್ ರೆಡ್ಡಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಕಳೆದ 2 ದಿನದಿಂದ ನನಗೆ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸ್ನೇಹಿತರು, ದೇಶಿಗಳು ಎಲ್ಲರೂ ಕರೆಯನ್ನು ಮಾಡಿ ಈ UAE ಕ್ರೈಸಿಸಲ್ಲಿ ತಾವು ಸಿಲುಕಿದಿರಂತೆ, ತಾವು ಯಾವ ರೀತಿಯಲ್ಲಿದ್ದೀರಿ, ತಾವು ಸುರಕ್ಷಿತವಾಗಿದ್ದೀರಾ ಅಂತೇಳಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ಕೊಂಡ್ರು ನನ್ನ ಹತ್ರ. ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಯಾರೂ ಆತಂಕಕ್ಕೊಳಗಾಗೋದು ಬೇಡ. ನಾನು ಸುರಕ್ಷಿತವಾಗಿದ್ದೀನಿ, ನಮ್ಮ ಕುಟುಂಬ ಸುರಕ್ಷಿತವಾಗಿದೆ. ಅದರ ಜೊತೆಗೆ ಬಳ್ಳಾರಿಯಿಂದ ಏನು 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ದರು ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ, ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ನಿರಂತರವಾಗಿ ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವ್ರಿಗೇನೇನು ವ್ಯವಸ್ಥೆ ಕೊಡಬೇಕು ಎಲ್ಲವನ್ನು ಮಾಡಿದ್ದೀವಿ. ದುಬೈಯಲ್ಲಿ ನಮ್ಮ ಸ್ಟಾಫ್ ನಮ್ಮ ಆಫೀಸ್ ಸ್ಟಾಫ್ ಯಾರಿದ್ದರು ಅವ್ರನ್ನೂ ಕಳಿಸ್ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅವ್ರಿಗೇನೇನು ವ್ಯವಸ್ಥೆ ಬೇಕೋ ಅವ್ರನ್ನೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕೆ ನಮ್ಮ ಸ್ಟಾಫನ್ನು ಕೂಡ ಕಳಿಸ್ಕೊಟ್ಟಿದ್ದೀವಿ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದ ಏನೇನು ವ್ಯವಸ್ಥೆ ಕೊಡಬೇಕು ಎಲ್ಲ ಮಾಡ್ತಾ, ಅದೇನೋ ಲಿಸ್ಟ್ ಏನಿದೆ 35 ಜನರದ್ದು, ಅದು ನಮ್ಮ ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಎಂಬಸಿಗೆ ಕಳಿಸ್ಕೊಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿ ಏರ್ಪೋರ್ಟ್ ರಿಸ್ಯೂಮ್ ಆಗಿದ ತಕ್ಷಣ ನಮಗಿರುವಂಥ ಮಾಹಿತಿಯಲ್ಲಿ ಅತಿ ಶೀಘ್ರದಲ್ಲಿ ರಿಸ್ಯೂಮ್ 35 ಜನ ದುಬೈನಲ್ಲಿದ್ದಾರೆ, ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ದುಬೈನಲ್ಲಿ ಸಿಕ್ಕಾಕೊಂಡಿರೋರು ಇವರೆಲ್ಲರೂ ಕೂಡ ಯಾವುದೇ ಆತಂಕ ಬೇಡ ಅಂತ ನಾರಾ ಭರತ್ ರೆಡ್ಡಿ ಅವರು ಹೇಳಿರೋದು. ಇವರ ಕುಟುಂಬಸ್ಥರು ಮತ್ತು ಇದರ ಜೊತೆಗೆ 35 ಜನ ದುಬೈನಲ್ಲಿ, ನೀವು ಬಲಭಾಗದ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಕನ್ನಡಿಗರು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸರ್ಕಾರವು ಕೂಡ ಸಂಪರ್ಕದಲ್ಲಿದೆ, ಯಾವುದೇ ಆತಂಕ ಬೇಡ ಅಂತ ನಾರಾ ಭರತ್ ರೆಡ್ಡಿ ಇದೀಗ ವಿಡಿಯೋ ಬಿಡುಗಡೆ ಮಾಡಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವ್ರ ಕುಟುಂಬಸ್ಥರ ಜೊತೆಗೆ ಇವರು ಹೋಗಿದ್ದರು. ಇವರು 35 ಜನ ಕೂಡ ದುಬೈನಲ್ಲಿದ್ದರು. ಇದೀಗ ವಿಮಾನ ನಿಯಂತ್ರಣವನ್ನು ಸ್ಥಗಿತಗೊಳಿಸಲಾಗಿದೆ, ಅಂದರೆ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ. ಶುರುವಾದ ನಂತರ ಬರ್ತೀವಿ ಅಂತ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಕಡೆಯಿಂದ ಏನೇನು ವ್ಯವಸ್ಥೆ ಕೊಡಬೇಕು ಎಲ್ಲ ಮಾಡ್ತಾ, ಅದೇನೋ ಲಿಸ್ಟ್ ಏನಿದೆ 35 ಜನರದ್ದು, ಅದು ನಮ್ಮ ಸರ್ಕಾರದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ, ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಎಂಬಸಿಗೆ ಕಳಿಸ್ಕೊಟ್ಟಿದ್ದೀವಿ.